ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಹೋಳಿಗೆನ ಮಾಡ್ತಾ ಇದ್ದೀವಿ. ಹೋಳಿಗೆ ಮಾಡೋದಕ್ಕೆ ನಾನು ಏನೇನು ಪ್ರಿಪ್ರೇಷನ್ನ ಮಾಡಿದ್ದೀನಿ ಅಂತ ನೋಡ್ಕೊಬನ್ನಿ. ನಾನಿಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಕಾಳು ಬೇಯಕ್ಕೆ ಹಾಕಿದ್ದೀನಿ. ಕಾಳು ಬೇಯಕ್ಕೆ ಹಾಕ್ಬಿಟ್ಟು ಇಲ್ಲಿ ಹಸಿಟ್ಟು ಜಡಿ ಇಟ್ಕೊಂಡು ಅರಿಶಿನ ಹಾಕಿ ಎಣ್ಣೆ ಹಾಕಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಎಣ್ಣೆ ಹಾಕಿ ಕಲಿಸ್ಕೊಳೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಹಿಟ್ಟನ್ನ ನಾದ್ಕೋಬೇಕು. ಈ ಥರ ನಾದ್ಕೊಳೋದ್ರಿಂದ ಒಬ್ಬಟ್ಟು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಹೂರಣ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಕಾಯಿ ತುರ್ಕೊಂಡಿದ್ದೀನಿ. ಇಷ್ಟು ಕಾಯಿ ಸಾಕಾಗುತ್ತೆ ನಾನು ಹಾಕಿರೋ ಕಾಳಿಗೆ. ಕಾಳು ನಾನು ಹೂರಣ ರೆಡಿ ಮಾಡ್ಕೊಳೋ ಕಾಯಿ ತುರ್ಕೊಳೋ ಅಷ್ಟರಲ್ಲಿ ಕಾಳು ಬೆಂದಿದೆ. ಈಗ ಅದನ್ನು ಬಸ್ಕೊತಾ ಇದ್ದೀನಿ. ಅದರ ನೀರಲ್ಲಿ ಒಬ್ಬಟ್ಟು ರಸ ಮಾಡ್ಕೊತೀನಿ. ಇಲ್ಲಿ ಕಾಯಿನ ಹುರ್ಕೊತಾ ಇದ್ದೀನಿ. ಏನಕ್ಕಂದರೆ ಬೇಸಿಗೆಯಲ್ಲಿ ಒಬ್ಬಟ್ಟು ಬೇಗ ಹಾಳಾಗುತ್ತೆ. ಅದರಿಂದ ಈ ಥರ ಹುರ್ಕೊಂಡು ಒಬ್ಬಟ್ಟು ಕಾಯಿನ ಹುರಿದ್ಬಿಟ್ಟು ಒಬ್ಬಟ್ಟು ಮಾಡೋದ್ರಿಂದ ಹಾಳಾಗಲ್ಲ. ಕಾಳನ್ನ ಬೆರೆಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಂಡೆ ಬೆಲ್ಲ ಹಾಕ್ತಿದ್ದೀನಿ. ಬೇಗ ಕರಗಲ್ಲ, ಅದಕ್ಕೆ ಉಂಡೆ ಬೆಲ್ಲ ಎಲ್ಲ ಪುಡಿ ಮಾಡಿಕೊಂಡು ಅದನ್ನು ಬಿಸಿ ನೀರಿಗೆ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತೆ, ಆ ಕಸ ಎಲ್ಲ ಸೋಸ್ಕೊಳೋದಕ್ಕೆ ಅಂದ್ಬಿಟ್ಟು ಬೆಲ್ಲನ ನೀರಲ್ಲಿ ಕರಗಿಸ್ಕೊತಾ ಇದ್ದೀನಿ. ಆಮೇಲೆ ಈಸಿಯಾಗಿ ಸೋಸ್ಕೋಬೋದು. ಈಗ ಕರಗಿರೋ ಅಂಥ ನೀರನ್ನ ಜಾಲರದಲ್ಲಿ ಸೋಸ್ಕೊಂಡು ಕಾಳು ಮತ್ತು ಕಾಯಿಗೆ ಬೆರೆಸ್ಕೊತಾ ಇದ್ದೀನಿ. ಬೆರೆಸ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಹೊಂದ್ಕೊಳೋದಕ್ಕೆ ಬಿಡಬೇಕು. ಹೊಂದ್ಕೊಳೋದಕ್ಕೆ ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಬಿಟ್ಟು ಹೂರಣ ರೆಡಿ ಮಾಡ್ಕೋಬೇಕು. ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಒಬ್ಬಟ್ಟನ್ನು ತಟ್ಟಬೇಕು. ಏಕೆ ಅಂತ ಅಂದರೆ ಮಕ್ಕಳೆಲ್ಲ ಪಾಪ ಒಬ್ಬಟ್ಟು ತಿನ್ನೋಕ್ಕೆ ಕಾಯ್ತಾ ಇದ್ದಾರೆ. ಇದು ಹೂರಣ ಕಲಸಿಟ್ಟಿದ್ದೀನಿ. ಹೂರಣ ಇದು ಕಣಕನ ಕಲಸಿಟ್ಟಿದ್ದೀನಿ. ಈಗ ನಾವು ಒಬ್ಬಟ್ಟನ್ನು ತಟ್ಟಬೇಕು. ಏನು ಸ್ಪೆಷಲ್ ಅದಕ್ಕೆ ನಿಮ್ಮ ಮನೇಲಿ ಇವತ್ತು ಹೋಳಿಗೆ ಮಾಡ್ತಿರೋದು? ಬೇಸಿಗೆ ರಜೆಗೆ ಮಕ್ಕಳೆಲ್ಲ ಮನೆಗೆ ಬಂದಿದ್ದಾರೆ. ಅದಕ್ಕೆ ಪಾಪ ಅವ್ರಿಗೆ ತಿನ್ನೋಕ್ಕೆ ಅಂತ ಹೋಳಿಗೆ ಮಾಡಿಕೊಡ್ತಾ ಇದ್ದೀನಿ. ಒಬ್ಬಟ್ಟಂದು ಕಣಕ ಚೆನ್ನಾಗಿ ನೆಂದಿದೆ. ಮೋಮೋಸ್ ಮಾಡ್ತಾ ಇದ್ದೀರಾ ಅದಕ್ಕೆ? ಅದು ಮಾಡಿ ಎಕ್ಸ್ಟ್ರಾ ಹಿಟ್ಟು ಬರೋದನ್ನು ತೆಗೆದ್ರೆ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಹಾಕೋಣ. ನಮ್ಮ ಚಾನಲಲ್ಲಿ ಒಬ್ಬಟ್ಟು ಮಾಡ್ತಾ ಇರೋದು ಯಾಕೆ ಅಂತ ಅಂದರೆ ಅಶ್ವಿನಿ ಯೂಟ್ಯೂಬ್ ಚಾನಲಲ್ಲಿ ನಾವು ಅಡುಗೆ ಮಾಡಿದಾಗ ಅಕ್ಕ ಹೋಳಿಗೆ ಮಾಡಿ ರೆಸಿಪಿ ತೋರಿಸುವಂತ ಹೇಳಿದರು. ಸೊ ನಮ್ಮದು ಅಡುಗೆ ಚಾನಲ್ ಆಗಿರೋದ್ರಿಂದ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ. ನಮ್ಮದ್ರಲ್ಲೆಲ್ಲ ನಾಟಿ ಸ್ಟೈಲ್ ನೋಡ್ಬೋದು. ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲಲ್ಲೆಲ್ಲ ವೆಸ್ಟರ್ನ್ ಕಿಚನ್ ಅವ್ರದ್ದು. ನೆಕ್ಸ್ಟ್ ನಿಮ್ಮ ಮಾಮನ ಕೊಡೋ ಜುಡಿ. ಹೆಂಚು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಹೆಂಚು ಬಿಸಿಯಾಗದೇನೆ ಒಬ್ಬಟ್ಟು ಹಾಕಿದ್ರೆ ಕಚ್ಕೊಳ್ಳುತ್ತೆ. ಸೊ ಹಾಗಾಗಿ ಹೆಂಚು ಬಿಸಿಗಿಟ್ಟು ಎಣ್ಣೆ ಹಾಕಿದ್ದೀನಿ. ಈಗ ತಟ್ಟಿರೋಂಥ ಹೋಳಿಗೆನ ನಾವು ಅಶ್ವಿನಿ ವಾವ್, ಸೂಪರ್. ಅದಕ್ಕೆ ಚೆನ್ನಾಗಿ ಬಂತ. ಇಲ್ಲಿ ಮಡ್ಚ್ಬಿಟ್ರಿ ನೀವು, ಮಡ್ಚಿರಲಿಲ್ಲ ಅಂದಿದ್ರೆ ಸೂಪರ್ ಇರೋದು. ಹೋಳಿಗೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿಲ್ಲ ಅಂತ ಅಂದರೆ ಜಾಸ್ತಿ ಎಣ್ಣೆ ಅಲ್ಲ. ಒಬ್ಬಟ್ಟು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೇ ಅದು ಸಾಫ್ಟಾಗೇ ಇರುತ್ತೆ. ಇಲ್ಲ ಅಂದರೆ ಫುಲ್ಲು ರೊಟ್ಟಿ ಥರ ಗಟ್ಟಿಯಾಗಿಬಿಡುತ್ತೆ. ನೋಡಿಕೊಂಡು ಮಾಡಬೇಕು. ಎಲ್ಲರೂ ಒಬ್ಬಟ್ಟು ಮಾಡ್ತಾರೆ, ನಾವೇ ಅಂತ ಅಲ್ಲ. ಎಲ್ಲರೂ ಜಾಸ್ತಿ ಬರೀ ಕಾಳೊಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಮಾಡ್ಕೊತಾರೆ. ಬಟ್ ನಾನು ಕಾಳು ಕಾಯಿ ಎಲ್ಲ ಈಕ್ವಲ್ ಆಗಿ ಹಾಕಿ ಮಾಡೋದು. ಕಾಳು ಎಷ್ಟು ಹಾಕಿರ್ತೀವಿ ಅದರ 2ರಷ್ಟು ತೆಂಗಿನಕಾಯಿ ಹಾಕಿದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಮತ್ತು ಜಾಸ್ತಿನೂ ಆಗುತ್ತೆ, ಒದಗುತ್ತೆ. ಅದಕ್ಕೇ ನಾನು ನೋಡ್ಬೋದು ಇಷ್ಟೊಂದು ಒಬ್ಬಟ್ಟು ತಡ್ತೀಯಕ್ಕ
ಅಂತ ನಮ್ಮನೇಲಿ ಜನ ಜಾಸ್ತಿ, ಅದಕ್ಕೆ ನಾನು ಇದ್ರ ತುಂಬ ಕಲಸಿಕ್ಕಿದ್ದೀನಿ. ಅಷ್ಟು ಎತ್ತಾಕಲ್ಲ. ಒಬ್ಬಟ್ಟು ತಟ್ಕೊತಾ ಇದ್ರೆ ಬಂದೈತಲ್ಲ, ಚೆನ್ನಾಗಿ ಬಂದೈತೆ. ಪಾಪ ಎಲ್ರಿಗೂ ಊಟದ ಟೈಮ್ ಆಗಿದೆ, ನಾನು ಬೇಗ ಬೇಗ ಒಬ್ಬಟ್ಟು ತಡ್ತಾ ಇದ್ದೀನಿ. ನೆಂಟ್ರು ಯಾರು ಗೊತ್ತಾ? ನಮ್ಮತ್ತೆ ತವ್ರ ಮನೆಯವರು. ಅವರೇ ನಮಗೆ ರಿಲೇಷನ್, ಏನು ಗೆಸ್ಟು. ಹಾಂ, ನಯನ ಇಬ್ರು ಮಿಸ್ಸಿಂಗು. ನಾವು ಒಬ್ಬಟ್ಟು ಮಾಡ್ತಾ ತಿಂತಾ ಇದ್ದೀವಿ. ನಮ್ಮ ನಯನ ಊರಿಗೆ ಹೋಗೋವಳೆ ಪಾಪ. ನಾಗೇಂದ್ರ ನಯನ ಇಬ್ರು ಮಿಸ್ಸಿಂಗು. ನಾನು ಮಾಡೋ ಒಬ್ಬಟ್ಟಿಗೆ ಜಾಸ್ತಿ ರಿವ್ಯೂ ಕೊಡ್ತಾ ಇದ್ದಿದ್ದು ನಯನ ಮತ್ತು ನನ್ನ ಮೈದಾ ನಾಗೇಂದ್ರ, ಅವ್ರಿಗೆ ಜಾಸ್ತಿ ಇಷ್ಟ. ಓ ಸಾರಿ, ನಮ್ಮ ಯಜಮಾನ್ರು ಜಾಸ್ತಿ ಒಬ್ಬಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ. ಬಟ್ ಅವ್ರು ಕೇಳಿದಾಗ ನಾನು ಯಾವತ್ತೂ ಮಾಡಿಕೊಟ್ಟಿಲ್ಲ. ಇವತ್ತು ತಿನ್ನಿ ಅಂದರೂ ತಿಂದಿಲ್ಲ, ಹೋದ್ರು ಬಂದು ತಿಂತೀನಿ ಅಂತ. ವಾ ಹಬ್ಬ, ಮತ್ತೆ ಹಂಗೆ ಮಾಡೋದು. ಅದು ಇಟ್ಟು ಕಾಣಿಸ್ತದ? ಇಲ್ಲ ಕಾಣಿಸಲ್ಲ. ಮೈಕ್ ಹಾಕಿದ್ದೀರ, ಏನು ಹೇಳಿದ್ರು ಮತ್ತೆ ನಾನು ಮಾತಾಡೋದು ಕೇಳಿಸಲ್ಲ, ನೀವು ಮಾತಾಡೋದಿಲ್ಲ ಕೇಳಿಸಲ್ಲ. ನಾನು ನಮ್ಮ ಮನೇಲಿ ಇದ್ದಾಗ ಮದುವೆಗೆ ಮುಂಚೆ ಒಂದು ದಿನ ಒಬ್ಬಟ್ಟು ಮಾಡ್ದೋಳಲ್ಲ. ಅತ್ತಿಗೆರೆ ಮಾಡೋರು. ನಿಮ್ಮ ಮನೇಲಿ ನಿಮ್ಮ ಅತ್ತಿಗೆರು ಮಾಡೋರು. ಅತ್ತೆ 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 ಅಲ್ಲ, ಅದೇ ಸುನೀತಾ ಚಿಕ್ಕಮ್ಮವ್ರ ಅತ್ತಿಗೆರು, ಅತ್ತಿಗೆ ವಿಜಯತ್ತಿಗೆ. ಹಾಂ, ಅವ್ರು ಮಾಡ್ಕೊಡ್ತಾ ಇದ್ರು. ಬಟ್ ನಮ್ಮನೆ ನಮ್ಮ ನಿಜ ಅಲ್ಲ ನೋಡಿ, ಹಿಂಗೆ ಇದೆ. ನಾನು ಜನ್ಮಣದಲ್ಲಿದ್ದಾಗ ನಮ್ಮ ಅತ್ತೆದಿರು ಮಾಡಿಸ್ತಿದ್ರು, ನಮ್ಮ ಅತ್ತೆ ನನ್ನ ಹತ್ರ ಮಾಡಿಸ್ತಿದ್ರು. ನನಗೆ ಒಂದು ದಿವ್ಸಕ್ಕೂ ಒಬ್ಬಟ್ಟು ಮಾಡಿದವಳೆ ಎಲ್ಲ. ನಾನು ಮದುವೆ ಆಗಿ ಬಂದು ಫಸ್ಟ್ ಮೊದಲನೇ ವರ್ಷ ಯುಗಾದಿ ಹಬ್ಬದಿಲ್ಲ ಅಲ್ಲ, ಮೊದಲನೇ ವರ್ಷ ಯುಗಾದಿ ಹಬ್ಬದಲ್ಲೇ ನಾನು ನಮ್ಮ ಮನೆಯಲ್ಲೇ ಒಬ್ಬಟ್ಟು ಅಂತ ಮಾಡಿದ್ದು ಫಸ್ಟ್ ಟೈಮು. ನನಗೆ ಬರಲ್ಲ ಅಂತ ರೆಡಿ ಮಾಡಿಕ್ಕಿದ್ದೀನಿ, ಬಟ್ ಮಾಡಿದೆ ಹೆಂಗೋ ಪುಣ್ಯಕ್ಕೆ ಚೆನ್ನಾಗಿ ಬಂದಿತ್ತು. ಆಮೇಲಿಂದ ನಾನು ಒಬ್ಬಟ್ಟು ಎಕ್ಸ್ಪರ್ಟ್ ಅದೆಯಲ್ಲ ಅಶ್ವಿನಿ. ಏನೋ ಗಾದೆ ಹೇಳ್ತಾರಲ್ಲ, ಕಲಿಯೋವರೆಗೂ ಕೋತಿ ವಿದ್ಯೆ, ಬ್ರಹ್ಮವಿದ್ಯೆ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಹಂಗೆ ಕಲಿಬೇಕು ಅಂತ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಕಲಿಬೋದು ಹೆಣ್ಮಕ್ಳು. ನಾನು ಇಷ್ಟು ವರ್ಷ ನನ್ನ ಮಗಳು ಹಿಡ್ದಾಗಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ ನಾನು ನನ್ನ ಆಜ್ಞೆ. ಬಟ್ ಅದಕ್ಕೆ ಋಣ ಕೂಡಿರಲಿಲ್ಲ. ನನ್ನ ಮಗಳು 7 ವರ್ಷ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಮೋಹಿತನಿಗೆ ಸರಿ ಏನು ತಿನ್ನಿಸ್ತೀವಿ ಅದನ್ನೆಲ್ಲ ನಾವು ವಿಡಿಯೋ ಮಾಡಾಕೋಣ ಅತ್ತಿಗೆ ಅಂತ ಇದ್ದಿದ್ದು ಅಶ್ವಿನಿ. ಬಟ್ ಅವಾಗ ನಾವು ಮಾಡೋಣ ಅಂದ್ಕೊಂಡು ಏನೂ ಮಾಡಿದೆ. ಇವಾಗ ಕಾಲ ಕೂಡ ಬಂದು ಇವಾಗ ಮಾಡಿದ್ದೀವಿ. ನೀವು ನಾರ್ಮಲ್ ಅಡುಗೆ ಮಾಡ್ಬೇಕಾದ್ರೆ ಕಮ್ಮಿ ಮಾತಾಡ್ತೀವಿ, ಒಬ್ಬಟ್ಟು ನಿಜ. ನಿಜವಾಗ್ಲೂ ಮಟನ್ ಚಿಕನ್ನ ಎಷ್ಟು kg ಕೊಟ್ಟರು ಬೇಯಿಸಾಕ್ತೀನಿ. ಸ್ವೀಟ್ ಅಡುಗೆಗಳು ಮಾತ್ರ ತುಂಬ ರಿಸ್ಕ್. ನನಗೆ ನಾನ್ ವೆಜ್ ಮಾಡೋಷ್ಟು ಈಸಿ, ಸ್ವೀಟ್ ಅಡುಗೆ ಮಾಡೋದು ಕಷ್ಟ. ಏನು ಹೇಳ್ತೀಯ ಅಶ್ವಿನಿ? ನಾನ್ ವೆಜ್ ಏನು, ಮಟನ್ ಬೇಯಿಸು, ಮಸಾಲೆ ರುಬ್ಬಾಕು, ಯಾವ ಥರ ಬೇಕು ಆ ಥರ ಹಾಕೋಬೋದು ಮಸಾಲೆಗಳನ್ನ. ಬಟ್ ಸ್ವೀಟ್ ಐಟಮಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ. ನಮ್ಗೆ ಎಷ್ಟಕ್ಕೆ ಕೊಡೋಣ ಬನ್ನಿ. ಕರೆಕ್ಟಾಗಿ ಬರಲ್ಲ.
ನಮ್ಮ ಅತ್ತೆ ತವ್ರ ಮನೆಯವ್ರು ಇವರೇ, ಇವ್ರು ನಮ್ಮ ಅತ್ತೆ ತಮ್ಮ, ಇವರೆಲ್ಲ ಅವ್ರ ಮಕ್ಕಳು. ಅವಳು ಮೋಯ್ತಾ ನನ್ನ ಮಗಳು, ಮೂಡ್ಲು ನಮ್ಮ ನಾದಿನಿ ಮಗ ಅಂತ ಗೊತ್ತಲ್ವ, ಇವರೆಲ್ಲ ನಮ್ಮ ಅತ್ತೆ ತವ್ರ ಮನೆಯವರು. ಅವ್ರಿಗೆ ಅಂತಲೇ ನಾನು ಬಿಸಿ ಬಿಸಿ ಒಬ್ಬಟ್ಟು ಮಾಡಿದ್ದೀನಿ. ಈಗ ಕೊಡ್ತೀನಿ, ತಿಂದ್ಬಿಟ್ಟು ಏನು ಹೇಳ್ತಾರೆ ಬಿಸಿ ತುಪ್ಪ ತಗೊಬರೋಣ. ಹಾಂ ಒಬ್ಬಟ್ಟು ಕೊಟ್ಟಿದ್ದೀನಿ, ತುಪ್ಪ ಹಾಕ್ತಾಯಿದ್ದೀನಿ. ಈಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ಭಾಳ ಗರ್ಗರಿಯಾಗಿ ಬಿಸಿಯಾಗಿದೆ, ನೋಡೋಣ ಹೇಗಿದೆ ಅಂತ. ಮಾವನ ಹತ್ರ ಟ್ರೈನಿಂಗ್ ತಗೊಂಡಿರ್ಬೋದು. ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಾನು ಕೊಳ್ಳೇಗಾಲದಿಂದ ಬರ್ತೀನಿ ತಿನ್ನೋಕ್ಕೋಸ್ಕರ. ಪ್ರತಿ ಸಲ ಬಂದಾಗಲೂ ಕೂಡ ನಾನು ಕಾಯಿ ಒಬ್ಬಟ್ಟಿಗಿಂತ ಬೇಳೆ ಒಬ್ಬಟ್ಟನ್ನೇ ತುಂಬ ಇಷ್ಟಪಡ್ತೀನಿ. ನನ್ನ ಮಗಳು ಅವಳು ಕೂಡ ಬೇಳೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ನೋಡಿ, ನನ್ನ ದೊಡ್ಡ ಮಗಳು. ಇವರೆಲ್ಲ ನನ್ನ ಮಕ್ಕಳು. ಒಬ್ಬಟ್ಟು ಅಂದರೆ ತುಂಬ ಇಷ್ಟ ನೋಡಿ, ಜಾಸ್ತಿನೇ ಇದೆ. ಚಿನ್ನ ಮಕ್ಕಳ ಚೆನ್ನಾಗಿದೆ ನೋಡಿ, ಎಲ್ಲರೂ ಸೂಪರ್. ಹೆಂಗಿದೆ ಧನ್ಯಾ, ಶ್ವೇತಾ, ಅಮ್ಮು? ಚೆನ್ನಾಗೈತಾ? ಥ್ಯಾಂಕ್ ಯು. ಬಂದಿಲ್ಲ? ಹೆಂಗಿದೆ ಒಬ್ಬಟ್ಟು ಧನ್ಯಾ, ಶ್ವೇತಾ? ಹೌದಾ, ಥ್ಯಾಂಕ್ ಯು. ಈಗ ಮಕ್ಕಳೆಲ್ಲ ಒಬ್ಬಟ್ಟೆಲ್ಲ ಮಾಡಿದಾಯಿತು, ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟಿದ್ದಾಯಿತು, ಅವ್ರದ್ದು ಊಟ ಆಯಿತು. ನಾವು ಈಗ ಊಟ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ.